ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡ್ಯಾಡಿ. ಇವತ್ತಿಲ್ಲ ನಮ್ಮ ಜೊತೆಗೆ. ನೋಡ್ಕೊಳ್ಳಿ, ಯಾರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ದುಡ್ಡು ಕೇಳ್ತಿರ್ತಾರೆ ಇವನು. ಅಡಿಗೆ ಮನೆಗೆ ಏನೋ ರೀಲ್ಸ್ ಮಾಡ್ತಾರಂತೆ. ಪಕ್ಕದಲ್ಲಿ ಒಗ್ಗರಣೆ ಆಗ್ತಿರ್ತಾರೆ ಕಾಪಿ. ಬಾಯ್ ಕಣೋ ನಿಖಿಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ನಮ್ಮ ಬೆಲ್ ಐಕನ್ನ ಒತ್ತಿ. ಸೊ ಗಾಯ್ಸ್, ಎದ್ದಿದ್ದೀನಿ ಈಗ. ನಿನ್ನೆ ಡಬ್ಬಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಸ್ಟುಡಿಯೋಗೆ ಹೋಗಿ ಅಲ್ಲೊಂದು ಶಾರ್ಟ್ ಫಿಲ್ಮ್ಗೆ ಆರ್ಟಿಸ್ಟ್ ಕೊಟ್ಟು ಫುಟೇಜ್ ಎಲ್ಲ ಇತ್ತು. ಸೊ ಅಲ್ಲಿಂದ ನಾಟಕ ಮಾಡಿಕೊಂಡು ನೈಟ್ ಬಂದು ಮಲಗೋದೆ 12-12:30 ಆಯಿತು. ಸೊ ಈಗ ಟೈಮ್ ಕರೆಕ್ಟಾಗಿ 10 ಗಂಟೆ ಆಗಿದೆ. ಸೊ ಎದ್ದುಬಿಟ್ಟು ಇವತ್ತು ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ, ನೋಡಿ. ಸೊ ನನ್ನ ಇದನ್ನೆಲ್ಲ ವೀಡಿಯೋ ಶೇರ್ ಮಾಡಿ, ಯಾಕಂದರೆ ಯಾಕೋ ವ್ಯೂಸೇ ಹೋಯ್ತಾ ಇಲ್ಲ ನನ್ನದು ಯೂಟ್ಯೂಬ್ದು. ಏನು ಪ್ರಾಬ್ಲಮ್ ಆಗೈತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸೊ ಇನ್ನೊಂದು ವಿಷಯ, ಇವತ್ತು ನಮ್ಮ ತಂದೆಯವರ ಹುಟ್ಟಿದಬ್ಬ, ಏಪ್ರಿಲ್ 3 ಇವತ್ತು. ಸೊ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಡ್ಯಾಡಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನೀವು ಇವತ್ತಿಲ್ಲ ನಮ್ಮ ಜೊತೆಗೆ, ಸೊ ಬಟ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಫೇಸ್ಬುಕ್ಕಲ್ಲಿ ನೋಟಿಫಿಕೇಷನ್ ಬಂದಿದೆ, ಹ್ಯಾಪಿ ಬರ್ತ್ಡೇ ಅಪ್ಪ ಡ್ಯಾಡಿ. ನಾನು ಸಹಜವಾಗಿ ಡ್ಯಾಡಿ ಅಂತಲೇ ಕರೆಯೋದು. ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಕಳಿಸಿದ್ದೀನಿ. ಸೊ ಜೂನ್ 28ಕ್ಕೆ ನೀವು ಆಲ್ರೆಡಿ ಎಕ್ಸ್ಪೈರ್ ಆದ್ರಿ. ಬಟ್ ಇವತ್ತು ಏಪ್ರಿಲ್. ಹೋದ ವರ್ಷ ಈ ಟೈಮಲ್ಲಿ ನೀವು ನನ್ನ ಜೊತೆ ಇದ್ರಿ, ಆದರೂ ನೀವು ಚೆನ್ನಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಾವು ವ್ಲಾಗ್ ತಡಿ ಒಂದು ನಿಮಿಷ. ಅವನ ಹತ್ರ ಇದೆ ಕಣೋ. ಗೈಸ್, ಫೈನಲಿ after a long time is making some board hi 500 ರೂಪಾಯಿ ಇಸ್ಕೊಂಡಿದ್ದಪ್ಪ, ಎಮರ್ಜೆನ್ಸಿ ಅಂತ ಹಾಕಿದೆ. ಇವಾಗ ತೂತ್ ಕಾಸು ಇವ್ನು ಇಸ್ಕೊಟ್ಟಿಲ್ಲ ಫ್ರೆಂಡ್ಸ್, ಕರ್ಕತ್ತಿದ್ದಾನೆ. ನಾನು 500 ರೂಪಾಯಿ ಮನೆಗೆ ಬಂದ ತಕ್ಷಣ ಸಿಕ್ತು, ಜೇಬ್ ಕಂಡೆ. ಇವ್ ನೋಡ್ರಿ ವಾಪಸ್ ಕೊಡೋದು ಕೊಡ್ತಾವ. ನ್ಯಾಯ ಮುಖ ನೋಡ್ಕೊಳ್ಳಿ, ಯಾರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ದುಡ್ಡು ಕೇಳ್ತಿರ್ತಾರೆ ಇವನು. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಫನ್ ಆಗಿದ್ದಾರೆ ನಮ್ಮ ಬಾಯ್ಸು. ಸೊ ನಾವು ರೀಲ್ಸ್ ಮಾಡೋಕ್ಕಂತ ಬಂದಿದ್ದೀವಿ. ವಿ ಆರ್ ಇನ್ ಸದಾಶಿವನಗರದಲ್ಲಿದ್ದೀವಿ ನಾವು. ಸೊ ಎಲ್ಲರೂ ಬರ್ತಾ ಇದ್ದಾರೆ ಇನ್ನು ಮತ್ತೆ ರೀಲ್ಸ್ ಮಾಡೋಕ್ಕೆ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಡೂಯಿಂಗ್ ವೀಡಿಯೋಸು. ಅಪರೂಪಕ್ಕೆ ಸಿಕ್ಕಿದ್ದೀವಿ ನಾವು. ಒಂದು 3 ತಿಂಗಳಾಗಿತ್ತು ನಾವು ಆ್ಯಕ್ಚುಲಿ ಸಿಕ್ಕಿ. ಸೊ ಹಾಗಾಗಿ ಇವತ್ತೇ ಸಿಗ್ತಾ ಇರೋದು. ಸೊ ಅಷ್ಟು ದೂರದಿಂದ ಬಂದಿದ್ದಾರೆ ರೀಲ್ಸ್ ಮಾಡೋಕ್ಕೆ ಅಂತ. ಸೊ ಎಲ್ಲ ರೆಡಿ ಇದ್ದಾರೆ. ಅಡುಗೆ ಮನೆಗೆ ಏನೋ ರೀಲ್ಸ್ ಮಾಡ್ತಾರಂತೆ. ಸೊ ಹಾಗಾಗಿ ಸ್ನಾನ ಮಾಡಾಯಿತು. ನಾನು ಬೆಳಿಗ್ಗೆ ನಿಮಗೆ ನಾನು ವೀಡಿಯೋ ಮಾಡೋದಲ್ಲ, ಸ್ನಾನ ಮಾಡಾದ್ಮೇಲೆ ಆ್ಯಂಡ್ ಇಡ್ಲಿ ತಿಂದ ಮೇಲೆ, ಇಡ್ಲಿ ತಿಂದೆ. 75 ರೂಪಾಯಿ ಇಡ್ಲಿ ಬಡ್ಡಿ ಮಾಡೋದು, 75 ರೂಪಾಯಿ ಇಡ್ಲಿ ಆಗಿದೆ. ಸೊ ನಾನು ಇಡ್ಲಿ ತಿಂದ್ಬಿಟ್ಟು ರೀಲ್ಸ್ ಮಾಡೋಕ್ಕಂತ ಬಂದಿದ್ದೀನಿ. ಮಧ್ಯಾಹ್ನ ಆಗಿದೆ ಟೈಮು. ಸೊ ಇವರು ಏನೋ ಅಡುಗೆ ಮನೆಗೆ ಏನೋ ಕಂಟೆಂಟ್ ಮಾಡಬೇಕು ಅಂತ ಇದ್ದಾರೆ. ಹಾಗಾಗಿ ಏನು ಕಂಟೆಂಟ್ ಅಂತ ಗೊತ್ತಿಲ್ಲ. ಓಕೆ, ಬೇಗ ಅಡುಗೆ ಮಾಡಿ ತಿನ್ನೋಣ. ಮನೆ ಕಟ್ಸೋದ್ ನೋಡಿ ಇಂತ ಮನೆಗೆ ಹೇಳ್ತಾ ಇದ್ದೆ ದೇವರಣ್ಣ ಟೊಮೆಟೊ ಹಚ್ಬೇಕು, ಮನೆಗೆ ಹಚ್ಬೇಕು ಅಷ್ಟೇ, ಬೆಳೆದಾಕ್ತೀನಿ ಅಂತ. ಬೇಗ ಅಡುಗೆ ಮಾಡ್ರಪ್ಪ, ರೀಲ್ಸ್ ಮಾಡೋಣ ನಾವು. ಕತ್ಲೆ ಆಗುತ್ತೆ, ಬೇಗ ರೀಲ್ಸ್ ಮಾಡೋಣ. ಚೆನ್ನಾಗಿತ್ತು, ನಾವು ಮಾಡಿ ಕಾಪಿ ಮಾಡೋಣ ಚಿಕ್ಕನ.
ಅಷ್ಟು ಪಾತ್ರೆ ಚೆನ್ನಾಗಿ ಕಾಯಿಸೋಣ, ನೀರು ಹಾಕ್ತಿದಾಗ ಅದು ಎಗುರುತ್ತೆ, ಎಲ್ಲ ಒಡೆ ಬಿಡೋಣ. ಏಯ್ ನಮ್ಮನೆ ನಮ್ಮ ಪಾತ್ರ ನಂಗೆ ಕಾಣೋ ಪಾಪ ಮಾಡ್ತಾರೆ ಇವ್ರ ಪಕ್ಕದಲ್ಲಿ ಒಗ್ಗರಣೆ ಹಾಕ್ತಿರ್ತಾರೆ ಕಾಫಿ, ಸರಿನಾ? ಇವ್ರು ಟಮಾಟ ಹಚ್ತಿರ್ತಾರೆ, ಏನಕ್ಕೋ ಕಾಫಿಗೆ ನಮ್ಮ ಕಡೆ ಟಮಾಟ ಹಾಕ್ತಾರೆ. ಹೌದಾ? ಅದ ಟಮಾಟ ಕಾಫಿ ಬೇಡ, ನಾವು ನಮ್ಮ ಸ್ಟೈಲಲ್ಲಿ ಮಾಡ್ಬಿಟ್ಟು ಈರುಳ್ಳಿ ಕಾಫಿ ಮಾಡಿ ಕ್ಯಾಮ್ರಲ್ಲಿ ಗೈಸ್ ಡೂಯಿಂಗ್ ರೀಲ್ಸ್. ಸೊ ಗೈಸ್ ಫೈನಲಿ ರೀಲ್ಸ್ ಮಾಡಿ ಆಯಿತು. ಸೊ ಮುಗಿದಿದೆ, ಟೈಮ್ ಆಗಿದೆ. ಈಗ ನಾಟಕಕ್ಕೆ ಹೋಗ್ಬೇಕು ನಾವು. ಸೊ ನಾಟಕಕ್ಕೆ ಹೋಗೋಣ. ಆಲ್ರೆಡಿ ಕಾಲ್ಸ್ ಬರ್ತಾ ಇದೆ ನಮಗೆ ತುಂಬ. ಸೊ ಗೈಸ್ ಎಲ್ಲರೂ ಬಾಯ್ ಮಾಡಿ, ರೀಲ್ಸ್ ಮಾಡಾಯ್ತು. ಬಾಯ್ ಕಣೋ ನಿಖಿಲ. ಮುಗಿದಿದೆ, ಚೆನ್ನಾಗಿದೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನಿ ನನ್ನ ಯೂಟ್ಯೂಬ್ ಚಾನಲ್. ಅದು ಬೇಡ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತಿ, ಬೆಲ್ ಒತ್ತಿ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ಆಮೇಲೆ. ಲವ್ ಯು ಆಲ್. ಬಾಯ್.